ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು. ಅವ್ರಿಗೇನಾದ್ರು ತಾಕತ್ತಿದ್ರೆ, ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವ್ರಿಗೆ ಸ್ವಾಭಿಮಾನ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು. ಏನ್ಲ DK ಏನೋ ಹೊಸ ಸ್ಕೀಮ್ ಹಾಕ್ಕೊಂಡ್ ಬಂದಿರಂಗೈತಿ, ಅವುಗಳ ಹೈಕಮಾಂಡಿನ ವಿರುದ್ಧ ಅವನ್ನೇ ಎತ್ಕಡ್ತೈತಿ. ಸುಮ್ನೆ ತಮಾಷೆ ಮಾಡ್ತೈತೆ ಕಣೆ. ಆದ್ರೂ ಬಿಜೆಪಿ ಅವು ಹೈಕಮಾಂಡಿನ ಮುಂದೆ ನಿಂತು ಮಾತಾಡಕ್ಕೆ ತಾಕತ್ತಿಲ್ಲ ಅನ್ನೋದನ್ನ DK ಇಂಡೈರೆಕ್ಟ್ ಆಗಿ ಆಡ್ಕಂತೈತೆ ಕಣೆ. ಅವಕ್ಕೇನು ಹೈಕಮಾಂಡಿನ ಮುಂದೆ ನಿಲ್ಲ ತಾಕತ್ತಿಲ್ಲ ಅಂದ್ರಿ ಇವಕ್ಕೈತೇನ್ಲ? ಇವುಗಳು ಹೈಕಮಾಂಡಿಗೆ ಎದುರುಕಂಡು ಓಡಾಡ್ತಾವಲ್ಲ. ಯಾರಣ್ಣ ಹೇಳಿದ್ದು? ಹಿಂದೆ ಒಂದ್ಸತಿ ಖರ್ಗೆ ಜೋಶಲ್ಲಿ ಎಲ್ಲಾರು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು, ನಾನ್ ಹೇಳಿದ್ ಕೇಳ್ಬೇಕು ಅಂತ ಆವಾಜ್ ಬಿಟ್ಟಿತ್ತು. ಆದ್ರೆ ಇವತ್ ನೋಡಿಲಿ ಹೆಂಗೆ ಗೋಗರಿತೈತೆ ಅಂತವೆ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನೆಂದ್ರೆ, ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಇದೇನ್ಲ ಖರ್ಗೆ ಸಿದ್ದು DKಗೆ ಪೂಸಿ ಹೊಡಿತಾ ಇರಂಗೈತಿ. ಒಂಥರಕ್ಕೆ ಹಂಗೆ ಕಾಣಿಸ್ತೈತೆ ಕಣೆ. ಹಂಗಾರಿ ವೆಲ್ಡುವೆ CM ಕುರ್ಚಿ ಕಿತ್ತಾಡ್ತಾವಲ್ಲ, ಯಾರಿಗೆ ನ್ಯಾಯ ಕೊಡ್ತದೆ ಅಂತ ಅದಕ್ಕೂ ಉತ್ತರ ಕೊಡ್ತೈತಿ ನೋಡಲಿ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಬೆಚ್ಚೋದಿಲ್ಲ. ಇದು 10 ವರ್ಷ ಇರ್ಬೇಕಾಗಿರೋ ಸರ್ಕಾರ, ಬಿಜೆಪಿ ಬೇರೆ ಇನ್ನ ವೀಕ್ ಆಗೈತೆ. ಈ ಗ್ಯಾಪ್ ಅಲ್ಲಿ ನೀವು ಕಿತ್ತಾಡ್ಕೊಂಡ್ರಿ ಮುಂದ್ಲು ಸರ್ತಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರೋದಿಲ್ಲ. ಹಂಗೆಲ್ಲ ಮಾಡ್ಕೊಂಬೇಡಿ, ಒಗ್ಗಟ್ಟಾಗಿ ಹೋಗಿ ಅಂದೈತೆ ಕಣೆ. ಅಂದ್ರೆ ಖರ್ಗೆ ಮಾತಿನ ಅರ್ಥ ಈ ಸತಿ ಸಿದ್ದುಗೆ ಬಿಟ್ಬಿಡಿ, ಮುಂದು ಸತಿ ಬೇಕಾದ್ರೆ DKನೇ CM ಮಾಡ್ಬಿಡೋಣ ಅಂತಲೇನ್ಲ? ಒಂಥರಕ್ಕೆ ಹಂಗೆ ಕಣೆ. ಆದ್ರೆ ಪರಮೇಶ್ವರೇ ಸತೀಶ್ ಜಾರಕಿಹೊಳಿನವೇ ಅಧ್ಯಕ್ಷನ ಪಟ್ಟ ಕಿತ್ಕೊಳ್ಳಕ್ಕೆ ಓಡಾಡ್ತಾವೆ ಕಲಣ. ಸಿದ್ದಣ್ಣ CM ಆಗಿರ್ತದೆ ಅನ್ನೋದಾದ್ರೆ ನಂಗೆ ಯಾವ ಪಟ್ಟನು ಬೇಕಾಗಿಲ್ಲ ಅಂತವ ಸತೀಶು ಸನ್ಯಾಸ ತಗೊಂಡ್ಬಿಡ್ತದೆ ಕಣ್ಲೆ. ಪ್ರಾಬ್ಲಮ್ ಇರೋದೇ ಪರಮೇಶು ಬಗ್ಗೆ. ಅದು ನನ್ನವೇ CM ಮಾಡಿ ಅಂತ ಓಡಾಡ್ತೈತೆ ಕಣ ಪಾಪ. ಒಂದ್ 6 ತಿಂಗಳಾದ್ರೂ CM ಮಾಡಿದ್ರೆ ಮನೆ ಮುಂದೆ ಮಾಜಿ CM ಅಂತ ಬೋಲ್ಡ್ ಹಾಕೊಂಡು ಖುಷಿ ಪಡ್ತದೆ ಪಾಪ. ಅಯ್ಯಲ್ಲಿ ಅಷ್ಟು ವರ್ಷ ಪಾರ್ಟಿಗೆ ಅಧ್ಯಕ್ಷ ಆಗಿ ಪಾರ್ಟಿನ ಅಧಿಕಾರಕ್ಕೆ ತಂದಿದ್ದ ಮುನ್ಸಂಗಿ 6 ತಿಂಗಳೇನು 5 ವರ್ಷಕ್ಕೆ CM ಮಾಡಬೇಕು ಕಣ್ಲೆ. ಹೊಸ ಯೋಚನೆ ಮಾಡಕ್ಕೆ ಹೇಳ ಕಾಂಗ್ರೆಸ್ ನೌಕೆ ಶಿವನಿ ಶಂಭುಲಿಂಗ.